ತಿಂತೀನಿ. ಬಾಯಲ್ಲೇ ಮೆಲ್ಟ್ ಆಗ್ತೈತೆ, ಅಷ್ಟು ಚೆನ್ನಾಗೈತೆ ಗೊತ್ತಾ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಿಯಾನ್ಗೆ ಹೆಲ್ದಿ ಬಿಸ್ಕೆಟ್ಸ್ನ ಮನೇಲೇ ಮಾಡೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡಬೇಕು ಅಂತ ನಿಮಗೂ ತೋರಿಸ್ತೀನಿ. ಅವನು ಈಗ ನಾವು ತಿನ್ನೋದು ನೋಡಿ ಅವನು ಕೇಳ್ತಾನೆ, ಹಂಗಾಗಿ ಅದು ಅವನಿಗೆ ಅನ್ಹೆಲ್ದಿ ಫುಡ್ ಅಂತ ಆಗುತ್ತೆ. ಹಂಗಾಗಿ ನಾನೇ ಮನೇಲಿ ಟ್ರೈ ಮಾಡಿ ಅವನಿಗೆ ತಿನ್ನಿಸಿದ್ರೆ ಹೆಲ್ದಿ ಅಂತ ನನಗನ್ನಿಸ್ತು. ಹಾಗಾಗಿ ಮಾಡ್ತಾಯಿದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನಾನಿಲ್ಲಿ ಒಂದು 50 ಗ್ರಾಮಷ್ಟು ಬಟರ್ನ ತೊಗೊಂಡಿದ್ದೀನಿ. ಮಿಲ್ಕಿ ಮಿಸ್ಟು ಇದು 100 ಗ್ರಾಮ್ದು. ನಾನು ಇದರಲ್ಲಿ ಅರ್ಧನ ಹಾಕ್ಕೊಂಡಿದ್ದೀನಿ. ಅನ್ಸಾಲ್ಟೆಡ್ ಬಟರ್ನೇ ತಗೊಳ್ಳಿ, ಸಾಲ್ಟೆಡ್ ಬೇಡ. ನಾನೀಗ ನೆಕ್ಸ್ಟ್ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪುಡಿ ಬೆಲ್ಲ, ಉಂಡೆ ಬೆಲ್ಲನೂ ಯೂಸ್ ಮಾಡ್ಕೊತಾರೆ ಕರಗಿಸಿ. ನಾನು ಪುಡಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಒಂದು 5-6 ಸ್ಪೂನ್ ಅಷ್ಟು. ಆ್ಯಕ್ಚುಲಿ ನಾವು ಮನೆಯಲ್ಲೇ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ಹೆಲ್ದಿ ಆಗಿರುತ್ತೆ. ಅದರಲ್ಲಿ ನಾವು ಹೊರಗಡೆ ತಗೊಬಂದು ತಿನ್ನಿಸಿದ್ರೆ ಅದರಲ್ಲಿ ಪಾಮ್ ಆಯಿಲು, ಶುಗರು ಅದೆಲ್ಲ ಆ್ಯಡ್ ಮಾಡಿರ್ತಾರೆ. ಅದು ಮಕ್ಳಿಗೂ ಡೈಜೆಷನ್ಗೂ ಭಾಳ ಪ್ರಾಬ್ಲಮ್ ಆಗುತ್ತೆ. ಇದನ್ನು ನಾವೀಗ ವಿಸ್ಕ್ ಮಾಡ್ಕೋಬೇಕು ಚೆನ್ನಾಗಿ. ಒಂಥರ ವೈಟಿಶ್ ಆಗಬೇಕಿದು ಫುಲ್ಲು. ಅಲ್ಲಿವರೆಗೂ ವಿಸ್ಕ್ ಮಾಡ್ಕೊಳ್ಳೋಣ. ಈ ಬೀಟರಿಂದ ಮಾಡಿದೆ ನಾನು ವಿಸ್ಕ್ನ. ನಿಮ್ಮ ಹತ್ರ ಬೀಟರ್ ಇಲ್ಲಾಂದರೆ ಸ್ಪೂನ್ಲು ಮಾಡ್ಬೋದು. ಕಪ್ಪಿಂದ ಒಂದು 1/4 ಕಪ್ ಆಗಷ್ಟು ನಾನು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು, ಕಲಿಸ್ಕೋಬೇಕು. ಹಂಗೇನು ನಿಮಗೆ ಒಂಚೂರು ಏನನ್ನೋ ಸಾಲದು ಬಂತು ಅಂದರೆ 1 ಸ್ಪೂನ್ ತುಪ್ಪ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಮೆಜರ್ ಕಪ್ಪು ಯೂಸ್ ಮಾಡದೆ ಮಾಡ್ತಾ ಇದ್ದೀನಿ. ಮೆಜರಿಂಗ್ ಕಪ್ ಇದ್ದರೆ ಮೆಜರಿಂಗ್ ಕಪ್ಪಿಂದ ನೀವು ಮಾಡ್ಕೋಬೋದು. ಈ ಥರ ಹಿಂಗೆ ಮುದ್ದೆ ಮಾಡಿದರೆ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಪ್ಲಾಸ್ಟಿಕ್ ಕವರಲ್ಲಿ ಈ ಥರ ಚೆನ್ನಾಗಿ ಮುದ್ದೆ ಮಾಡಿ ಒಂದು 1/2 ಅವರ್ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಒಂಚೂರು ಕೋಲ್ಡ್ ಆಗಬೇಕು. ಈ ಥರ ರೋಲ್ ಮಾಡಿಕೊಂಡು ನಾನು ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ 1/2 ಅವರು. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಯೂಸ್ ಮಾಡಿ. ನನ್ನ ಹತ್ರ ಬಟರ್ ಪೇಪರ್ ಇಲ್ಲ. ಅದು ಮಿಲ್ಕಿ ಮಿಸ್ಟೇ ಬಟರ್ದು ಪೇಪರ್ ಸಿಗುತ್ತಲ್ಲ, ಅದಕ್ಕೆ ಅದನ್ನೇ ತಗೊಂಡು ನಾನು ಇದಕ್ಕೆ ಹಾಕಿರೋದು. ನೋಡಿ, ಒಂದು 25 ಮಿನಿಟ್ಸ್ ಇಟ್ಟ ಮೇಲೆ ಈ ಥರ ಆಗಿದೆ. ನಾನು ಇದನ್ನ ಈಗ ಕಟ್ ಮಾಡ್ತೀನಿ. ಈ ಥರ ಆಗಿದೆ. ಈ ಥರ ಶೇಪ್ ರೌಂಡಾಗಿ ಕೊಟ್ಟಿದ್ದೀನಿ. ಇದ್ರ ಮೇಲ್ಗಡೆ ಸ್ವಲ್ಪ ಕ್ಯಾಶ್ಯೂನ ಕಟ್ ಮಾಡಿ ನಾನು ಗಾರ್ನಿಷ್ ಮಾಡಿದ್ದೀನಿ. ನಿಮಗೆ ಬೇಕಾದರೆ ಬೇರೆ ಬೇರೆ ಡ್ರೈ ಫ್ರೂಟ್ಸ್ಗಳನ್ನೂ ಹಾಕ್ಕೋಬೋದು ಇದ್ರ ಮೇಲ್ಗಡೆ. ಇದನ್ನು ಏರ್ ಫ್ರೈಯರಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ. ಏರ್ ಫ್ರೈಯರಲ್ಲಾದರೆ 180 ಡಿಗ್ರಿ ಒಂದು 25 ಮಿನಿಟ್ಸ್ನ ನೀವು ಬೇಕ್ ಮಾಡ್ಕೋಬೇಕಾಗುತ್ತೆ. ನೀವು ಅದೇ ಕಡಾಯಿಯಲ್ಲಿ ಗ್ಯಾಸ್ ಸ್ಟವ್ ಮೇಲೇ ನೀವು ಬೇಯಿಸ್ಕೊಂತೀನಂದರೆ ಒಂದು 30 ಮಿನಿಟ್ಸಲ್ಲಿ ನೀವು ಮೀಡಿಯಮ್ ಫ್ಲೋವಲ್ಲಿಟ್ಟು ಕೆಳಗಡೆ ಉಪ್ಪಾಕಿ ಮೇಲ್ಗಡೆ ಈ ಥರ ಒಳಗಡೆ ಒಂದು ಸ್ಟ್ಯಾಂಡ್ ಇಟ್ಟು ಈ ತಟ್ಟೆನ ಹೆಂಗಿಟ್ಟು ಅದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ ನೀವು ಒಂದು 30 ಮಿನಿಟ್ಸ್ ಬೇಕ್ ಮಾಡ್ಕೊಂಡ್ರೆ ನಿಮಗೆ ಚೆನ್ನಾಗಿರೋ ಕ್ರಿಸ್ಪಿ ಕುಕ್ಕೀಸ್ನ ತಿನ್ಬೋದು. ಆ್ಯಕ್ಚುಲಿ ಇದನ್ನು ಮಾಡಿದ್ಮೇಲೆ ತೆಗೆದಾದ್ಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಿ. ಹಾಗೆ ತಿಂದರೆ ಮೆತ್ತಗಿರುತ್ತೆ. ಅದು ಸ್ವಲ್ಪ ಗಾಳಿಗೆ ಹಾರ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿನೆಸ್, ಆಮೇಲೆ ನಿಮಗೆ ಬಿಸ್ಕೆಟ್ ಲೈಕ್ ಸಿಗುತ್ತೆ. ಈಗ ನಾನು ಇಟ್ಟಿದ್ದೀನಿ ಬೇಕಾಗಕ್ಕೆ.
ಇದ್ರಲ್ಲಿಟ್ಟು 25 ಮಿನಿಟ್ಸು ನಾನು ಬೇಕಾಗಕ್ಕೆ ಇಡ್ತಾಯಿದ್ದೀನಿ. ಆ್ಯಕ್ಚುಲಿ ಮೆನೂನ ಕೇಕಿಗೆ ಇಡ್ತಾಯಿದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ಬಂದಿದ್ದಾವೆ ಬಿಸ್ಕೆಟ್ಸು. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತಿದ್ದೀನಿ ನಾನು. ಇದು ಬ್ರೌನ್ ಕಲರ್ ಏನಂತ ನೋಡ್ತಿದ್ರೆ ಅದೆಲ್ಲ ಬೆಲ್ಲ, ಸ್ವಲ್ಪ ಕರಗಿರ್ಲಾರದ್ದು ಅಂದರೂ ಚೆನ್ನಾಗಿರುತ್ತೆ ಮಕ್ಳಿಗೆ ತಿನ್ನೋಕ್ಕೆ, ಒಂಥರ ಕ್ಯಾರಮೆಲ್ ಥರ. ಇಷ್ಟು ಚೆನ್ನಾಗಿ ಬಂದಿದೆ. ನಾನೊಂದು ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗಿ ಬಿಟ್ಟ ಮೇಲೆ ನಿಮಗೆ ಬ್ರೇಕ್ ಮಾಡಿ ಇದನ್ನು ಮುರಿದು ತೋರಿಸ್ತೀನಿ. ಹಾಫ್ ಆನ್ ಅವರ್ ಬಿಟ್ಟಾಯಿತು ನಾನು ತಣ್ಣಗಾಗೋಕ್ಕೆ. ಈಗ ನಿಮಗೆ ಮುರಿದು ತೋರಿಸ್ತೀನಿ ಕ್ರಿಸ್ಪಿನೆಸ್ ಯಾವ ಥರ ಬಂದಿದೆ ಅಂತ. ಬಾಯಲ್ಲೇ ಮೆಲ್ಟ್ ಆಗ್ತೈತೆ, ಅಷ್ಟು ಚೆನ್ನಾಗೈತೆ ಗೊತ್ತಾ. ಇದನ್ನ ನಿಮ್ಮ ಮಕ್ಳಿಗೂ ಮಾಡಿಕೊಡಿ. ಫುಲ್ ಹೆಲ್ದಿ ಬಿಸ್ಕೆಟು. ನಮ್ಮ ಕಿಯಾನ್ ಕೂಡ ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ ಅಂತ ಹೋಪ್ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದ್ದಾವೆ, ಮನೇಲಿ ಟ್ರೈ ಮಾಡಿ. ಈ ಲವ್ಡ್ ಇಟ್. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ ಇವತ್ತಿನ ವ್ಲಾಗು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.